ಹೌದು ವೀಕ್ಷಕರೇ, ನಿನ್ನೆ ದರ್ಶನ್ ಪರ ವಕೀಲರು ಮಾತಾಡಿರುವಂಥ ರೀತಿ ನೋಡಿದರೆ ದರ್ಶನ್ ಬಿಡುಗಡೆ ಆಗೋದು 100% ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾಕಾಗಿ ಅಂತಂತಂದರೆ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿತ್ತು, ಈ ಒಂದು ಕೇಸ್ನ ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಅಂದರೆ 1 ವರ್ಷದ ಒಳಗಡೆ ಬೇಗ ಮುಗಿಸಿ, ಸಾಕ್ಷಿಗಳ ವಿಚಾರಣೆ ಕೂಡ ಬೇಗ ಮುಗಿಸಿ ಇದಕ್ಕೊಂದು ಶಿಕ್ಷೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟೇ ಒಂದು ಜಡ್ಜ್ಮೆಂಟ್ ಮಾಡಿತ್ತು. ಅದರ ಪ್ರಕಾರ ಈಗ 59ನೇ CCS ಕೋರ್ಟ್ನಲ್ಲಿ ದರ್ಶನ್ ವಿಚಾರಣೆ ನಡೀತಾ ಇದೆ. ದರ್ಶನ್ ಒಂದು ಏನು ಕೇಸ್, ರೇಣುಕಾಸ್ವಾಮಿ ಅವ್ರ ಕೇಸ್ ನಡೀತಾ ಇದೆ. ಈ ಒಂದು ಕೇಸ್ನ ವಿಚಾರಣೆಯಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ಆಲ್ರೆಡಿ 22 ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಾಕ್ಷಿಗಳು ಎಲ್ಲ ದರ್ಶನ್ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಪ್ಲಸ್ ಪಾಯಿಂಟು. ಮತ್ತು ರೇಣುಕಾಸ್ವಾಮಿಯವರ ತಾಯಿ ಏನು ಸ್ವತಃ ರೇಣುಕಾಸ್ವಾಮಿಯವರ ತಾಯಿಯೇ ಇಲ್ಲಿ ದರ್ಶನ್ಗೆ ಒಂದಿಷ್ಟು ಅನುಕೂಲವಾಗುವಂತೆ ಒಂದಿಷ್ಟು ಮಾಹಿತಿ ಎಂದು ಹೇಳಿಕೆ ಕೊಟ್ಟಿರುವಂಥದ್ದು ಭಾಳಷ್ಟು ಇಲ್ಲಿ ಗಮನಿಸಬೇಕಾದಂಥ ಸಂದರ್ಭ ಅಂತಲೇ ಹೇಳ್ಬೋದು. ಯಾಕಾಗಿ ಅಂತಂದರೆ ದರ್ಶನ್ ರಿಲೀಸ್ ಆಗೋದಕ್ಕೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾಗಿ ನಿನ್ನೆ ವಕೀಲರು ಹೇಳಿರುವಂಥ ರೀತಿ ನೋಡಿದರೆ 100% ದರ್ಶನ್ ಅವರು ರಿಲೀಸ್ ಆಗೇ ಆಗ್ತಾರೆ. ಯಾಕಾಗಿ ಅಂತಂದರೆ ದರ್ಶನ್ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಕುಟುಂಬದವರಾಗಿರ್ಬೋದು, ಎಲ್ಲರೂ ಕೂಡ ಭಯ ಬೀಳಬೇಡಿ. 100% ನಾವು ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀವಿ, ಅದು ಶತಸಿದ್ಧ ಅಂತೇಳಿ ದರ್ಶನ್ ಪರ ವಕೀಲರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರು ನಿಜವಾಗ್ಲೂ ದರ್ಶನ್ ಫ್ಯಾನ್ಸ್ ಇದ್ದೀರಾ, ನಮ್ಮ ಒಂದು ಪ್ರಾರ್ಥನೆ ಮುಖಾಂತರ ದರ್ಶನ್ ಅವರಿಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ. ಏನು ಸುಪ್ರೀಂ ಕೋರ್ಟು 1 ವರ್ಷ ಹೇಳಿದೆ, ಅದ್ರ ಪ್ರಕಾರ 1 ವರ್ಷದಲ್ಲಿ ಈ ಶಿಕ್ಷಣ ಆಗಿರ್ಬೋದು ಅಥವಾ ದರ್ಶನ್ ನಿರಪರಾಧಿ ಅಂತ ಇವು ಹೊರಗಡೆನೂ ಬರ್ಬೋದು. ಯಾಕಾಗಿ ಅಂತಂದರೆ ಇಲ್ಲಿ ಸಾಕ್ಷಿಗಳ ಮೇನು, ಕೋರ್ಟಿಗೆ ಸಾಕ್ಷಿಗಳ ಮೇನು. ಹಾಗಾಗಿ ಇದರ ವಿಚಾರಣೆ ತ್ವರಿತಗತಿಯಲ್ಲಿ ನಡೆದು ಆದಷ್ಟು ಬೇಗ ದರ್ಶನ್ ನನಗನ್ಸಿದ ಮಟ್ಟಿಗೆ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಿಮ್ಮ ಒಂದು ನಂಬಿಕೆ ಹೀಗೆ ಇರಲಿ. ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.